ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಯಾಲಜಿ ಫಾರ್ ಇಂಜಿನಿಯರ್ಸ್ 4th ಸೆಮ್ ಅಲ್ಲಿ ಮಾಡ್ಯೂಲ್ 2 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾನು ಎರಡು PDF ಅನ್ನ ಮಾಡಿರ್ತೀನಿ. ಒಂದು ಸಿಂಪಲ್ ಪಾಯಿಂಟ್ಸ್ ಇರುವಂತ PDF, ಸೊ ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಫುಲ್ ಎಲಾಬ್ರೇಟೆಡ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಕೂಡ ಕೊಟ್ಟಿರ್ತೀನಿ. ಸೊ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು, ಸರಿನಾ? ಸೊ ಈಸಿಯಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಒಂದು PDF ಇಂದ, ಆಮೇಲೆ ಕಲಿತಾ ಹೋಗಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಆ ಒಂದು PDF ಅನ್ನ ನೀವು ನೋಡ್ಬೋದು. ಸೊ ಮೊದಲನೇ ಕ್ವಶನ್ ಏನು? ಎಕ್ಸ್ಪ್ಲೈನ್ ದ ರೋಲ್ ಆಫ್ ದಿ ಕಾರ್ಬೋಹೈಡ್ರೇಟ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಸೆಲ್ಯುಲೋಸ್ ಬೇಸ್ಡ್ ವಾಟರ್ ಫಿಲ್ಟರ್ಸ್. ಸರಿನಾ? ಸೊ ಈ ಸೆಲ್ಯುಲೋಸ್ ಇದೆಯಲ್ಲ, ಇದು ಕೂಡ ಒಂದು ಕಾರ್ಬೋಹೈಡ್ರೇಟ್. ಸೊ ಈ ಕಾರ್ಬೋಹೈಡ್ರೇಟ್ಸ್ ಯಾವ ರೀತಿ ವಾಟರ್ ಫಿಲ್ಟರ್ಸ್ ಅನ್ನ ರೆಡಿ ಮಾಡ್ಕೊಂತವೆ ಒಂದು ಪ್ಲಾಂಟ್ ಅಲ್ಲಿ ಅಂತ ನಾವು ಡಿಸ್ಕಸ್ ಮಾಡ್ಬೇಕು. ನೋಡಿ, ಸೆಲ್ಯುಲೋಸ್ ಆಕ್ಟ್ ಆಸ್ ದ ಮೇನ್ ಸ್ಟ್ರಕ್ಚರಲ್ ಮೆಟೀರಿಯಲ್ ಆಫ್ ದ ಫಿಲ್ಟರ್ಸ್. It provides the high mechanical strength to withstand the water pressure. So water pressure ಜಾಸ್ತಿ ಆದಾಗ ಅದನ್ನ ವಿಥ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ಯಾವುದು ಸಪೋರ್ಟ್ ಮಾಡ್ತಾ ಹೋಗುತ್ತೆ? ಸೆಲ್ಯುಲೋಸ್. ಯಾಕೆ ಗೊತ್ತಾ? ಇವಾಗ ಏನಾದ್ರೂ ಮಳೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಜಾಸ್ತಿ ಇಂಟೆನ್ಸಿಟಿಯಲ್ಲಿ ಮಳೆ ಬಂದಂಗೆ ಆಗುತ್ತಲ್ವಾ? ಸೊ ಅದನ್ನ ವಿಥ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ ಸೆಲ್ಯುಲೋಸ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಫಾರ್ಮ್ಸ್ ದಿ ಮೈಕ್ರೋ ಪೋರಸ್ ಸ್ಟ್ರಕ್ಚರ್. ಪೋರಸ್ ಸ್ಟ್ರಕ್ಚರ್ ಅಂತ ಅಂದ್ರೇನು? ಸ್ವಲ್ಪ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ ಇಂದಾನೆ ಅಲ್ವಾ ಫಿಲ್ಟರ್ ಆಗೋದು. ಸೊ ಅದಕ್ಕೋಸ್ಕರ ಮೈಕ್ರೋ ಪೋರಸ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಹೈಡ್ರೋಫಿಲಿಕ್ ಇನ್ ನೇಚರ್. ಹೈಡ್ರೋಫಿಲಿಕ್ ಅಂತ ಅಂದ್ರೇನು? ಹೈಡ್ರೋಫಿಲಿಕ್ ಅಂತ ಅಂದ್ರೆ ವಾಟರ್ ಲವ್ವಿಂಗ್. ವಾಟರ್ ಲವ್ವಿಂಗ್ ಅಂತ ಅಂದ್ರೆ ನೀರನ್ನ ಇಷ್ಟಪಡುತ್ತೆ. ಸೊ ನೀರು ಬರುತ್ತೆ, ಸೊ ನೀರನ್ನ ಇಷ್ಟಪಡುತ್ತೆ. ನೀರನ್ನ ಹೊರಗಡೆ ಹಾಕೋದು, ನೀರನ್ನ ಒಳಗಡೆ ಹಾಕೋದು, ಎಲ್ಲ ಪ್ರಕ್ರಿಯೆನೂ ಕೂಡ ಅಲ್ಲಿ ನಡೀತಾ ಹೋಗುತ್ತೆ. ಕಂಟೈನ್ಸ್ OH ಗ್ರೂಪ್ ಆಫ್ ದಿ ಕೆಮಿಕಲ್ ಮಾಡಿಫಿಕೇಶನ್. ಹೆಲ್ಪ್ಸ್ ಇನ್ ರಿಮೂವಲ್ ಆಫ್ ದ ಹೆವಿ ಮೆಟಲ್ಸ್ ಅಂಡ್ ದ ಬ್ಯಾಕ್ಟೀರಿಯಾ. ಅದೇ ಫಿಲ್ಟ್ರೇಷನ್ ಆಗ್ತಾ ಹೋಗುತ್ತೆ. ಶೋಸ್ ಲೋ ಫೌಲಿಂಗ್. ಸೊ ಫಿಲ್ಟರ್ಸ್ ಲಾಸ್ಟ್ ಲಾಂಗರ್. ಸೊ ಫೌಲಿಂಗ್ ಅಂತ ಅಂದ್ರೇನು? ಏನಾದ್ರೂ ಡಸ್ಟ್ ಮೆಟೀರಿಯಲ್ಸ್ ಅಲ್ಲೇ ಉಳ್ಕೊಳೋ ರೀತಿ ಬಿಡಲ್ಲ. ಸೊ ಅದನ್ನ ಎಜೆಕ್ಟ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಬಯೋಡಿಗ್ರೇಡಬಲ್ ಅಂಡ್ ಎಕೋ ಫ್ರೆಂಡ್ಲಿ. ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ ಸೆಲ್ಯುಲೋಸ್ ಅಂತ ಅಂದ್ರೆ ಅದು ಬಯೋಡಿಗ್ರೇಡಬಲ್ ಆಗೇ ಇರುತ್ತೆ. ಸೊ ಇದ್ರದ್ದು ಎಕ್ಸ್ಪೆಂಡೆಡ್ ವರ್ಷನ್ ಆಫ್ ದಿ ಆನ್ಸರ್ ಅನ್ನ ನಾನು ಆಲ್ರೆಡಿ PDF ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೋಡ್ಬೋದು. ಸೊ ಇಷ್ಟನ್ನೇ ಬರೆದ್ರೆ ಸಾಕು. ಒಂದು 6 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ಅಂದ್ರೆ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ PHA ಮತ್ತು PLA ವೆರಿ ಇಂಪಾರ್ಟೆಂಟ್ ಬಯೋಪ್ಲಾಸ್ಟಿಕ್ಸ್ಗಳಿವು. ಸೊ PLA ಅಂತ ಅಂದ್ರೇನು? ಪಾಲಿಲ್ಯಾಕ್ಟಿಕ್ ಆಸಿಡ್. ಸರಿನಾ? ನೆಕ್ಸ್ಟ್ PHA ಅಂತ ಅಂದ್ರೇನು? ಪಾಲಿಹೈಡ್ರೋಕ್ಸಿಲೇಕೀಟೋನೇಸ್. ಸರಿನಾ? ಸೊ ಇವಾಗ ಈ PLA ಏನ್ ಮಾಡುತ್ತೆ? PLA ಈಸ್ ಎ ಥರ್ಮೋಪ್ಲಾಸ್ಟಿಕ್ ಪಾಲಿಯೆಸ್ಟರ್. ಆದರೆ ಈ ಹೈಡ್ರೋಕೀಟೋನೇಸ್ ಏನಿದೆಯಲ್ಲ, ಸೊ ಇದು ಲೀನಿಯರ್ ಪಾಲಿಯೆಸ್ಟರ್. ಸರಿನಾ? ಸೊ ಇದು ಲೀನಿಯರ್ ಪಾಲಿಯೆಸ್ಟರ್, ಇದು ಥರ್ಮೋಪ್ಲಾಸ್ಟಿಕ್ ಪಾಲಿಯೆಸ್ಟರ್. ಎರಡೂ ಕೂಡ ರಿನ್ಯೂವಬಲ್ ರಿಸೋರ್ಸಸ್ ಅಂತ ಅಂದ್ರೆ, ಸೊ ಎರಡೂ ಕೂಡ ಬಯೋಡಿಗ್ರೇಡಬಲ್. ಎರಡೂ ಕೂಡ ಏನು ಕೂಡ ಪೊಲ್ಯೂಷನ್ ಅನ್ನ ಮಾಡಲ್ಲ ಎನ್ವಿರಾನ್ಮೆಂಟ್ಗೆ. ಎರಡೂ ಕೂಡ ಬಯೋಡಿಗ್ರೇಡಬಲ್ ಆಗಿರ್ತವೆ. ದಿಸ್ PLA ಈಸ್ ಡಿರೈವ್ಡ್ ಫ್ರಮ್ ರಿನ್ಯೂವಬಲ್ ರಿಸೋರ್ಸಸ್ ಲೈಕ್ ದ ಕಾರ್ನ್ ಸ್ಟಾರ್ಚ್, ಟಾಪಿಕಾ ರೂಟ್ಸ್ ಆರ್ ಶುಗರ್ ಕೇನ್. ಸರಿನಾ? ಸೊ ಈ ರೀತಿ ಪ್ಲಾಂಟ್ಸ್ ಗಳಿಂದನೇ ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ PLA ನ. ಬಟ್ ಇಲ್ಲಿ PHA ಏನಾಗುತ್ತೆ? PHA ಇಸ್ ಡಿರೈವ್ಡ್ ಫ್ರಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸರಿನಾ? ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಪ್ರೊಡಕ್ಷನ್ ಪ್ರೊಸೆಸ್ ಇದೆ, ಸಿಗ್ನಿಫಿಕೆನ್ಸ್ ಇದೆ, ಅದನ್ನೆಲ್ಲದನ್ನು ಕೂಡ ಕೊಟ್ಟಿದ್ದೀನಿ. ಇಷ್ಟನ್ನ ಬರೆದ್ರೆ ಸಾಕು. ನೆಕ್ಸ್ಟ್ ಕೀ ಸಿಗ್ನಿಫಿಕೆನ್ಸ್ ಇನ್ ದ ಬಯೋಪ್ಲಾಸ್ಟಿಕ್ ಪ್ರೊಡಕ್ಷನ್. ಸೊ ಬಯೋಪ್ಲಾಸ್ಟಿಕ್ ಅನ್ನ ಪ್ರೊಡಕ್ಷನ್ ಮಾಡೋದು ಅಂತಂದ್ರೆ ಇದೆ PHA ಮತ್ತೆ PLA ಇದಾವಲ್ಲ, ಸೊ ಇವನ್ನೇ ನಾವು ಬಯೋಪ್ಲಾಸ್ಟಿಕ್ಸ್ ಅಂತ ಅನ್ನೋದು. ಇದರಿಂದ ನಮಗೆ ಏನ್ ಯೂಸ್ ಆಗುತ್ತೆ ನೋಡಿ? ಒಂದು ಪೊಲ್ಯೂಷನ್ ಆಗಲ್ಲ ಅಂತ ಅಂದ್ರೆ ರಿಡಕ್ಷನ್ ಆಫ್ ದಿ ಕಾರ್ಬನ್ ಫುಟ್ ಪ್ರಿಂಟ್. ಸರಿನಾ? ಸೊ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಸೊ ಈ ರೀತಿ ಪೊಲ್ಯೂಷನ್ಗಳಾಗಲ್ಲ. ಅದನ್ನ ಸುಡ್ತೀವಿ ಅಂತ ಅನ್ಕೊಳ್ಳಿ, ಪ್ಲಾಸ್ಟಿಕ್ ಅನ್ನ, ಪೊಲ್ಯೂಷನ್ ಆಗುತ್ತೆ. ಸೊ ಈ ರೀತಿ ಪೊಲ್ಯೂಷನ್ ಆಗೋದನ್ನ ಕಡಿಮೆ ಮಾಡ್ತಾ ಹೋಗೋದು ಯಾವ್ದು ರೀತಿ? ಈ ಪೊಲ್ಯೂಷನ್ ಆಗೋದನ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಆಗೋದು ಯಾವುದು? ಇದೆ ಬಯೋಪ್ಲಾಸ್ಟಿಕ್ಗಳು ಯೂಸ್ ಆಗ್ತಾ ಹೋಗ್ತವೆ. ಯಾಕಂದ್ರೆ ಇವು ಬಯೋಡಿಗ್ರೇಡಬಲ್. ನೆಕ್ಸ್ಟ್ ಇವುಗಳನ್ನ ಸಸ್ಟೈನಬಲ್ ಫಾಸಿಲ್ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಇವಾಗ ನಮಗೆ ಗೊತ್ತಿದೆ ಪೆಟ್ರೋಲಿಯಂ ಅವೆಲ್ಲ ಕಡಿಮೆ ಆಗ್ತಾ ಇದೆ, ಮತ್ತೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಫಾಸಿಲ್ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಇಂಡಸ್ಟ್ರಿಯಲ್ ಸ್ಕೇಲಬಿಲಿಟಿಯಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ನಾನ್ ಟಾಕ್ಸಿಕ್ ಬ್ರೇಕ್ ಡೌನ್. ಸರಿನಾ? ಸೊ ಇವುಗಳೆಲ್ಲವೂ ಕೂಡ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಏನೂ ಕೂಡ ಎನ್ವಿರಾನ್ಮೆಂಟ್ಗೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಅನ್ನ ಕಾಸ್ ಮಾಡ್ತಾ ಹೋಗಲ್ಲ. ನೆಕ್ಸ್ಟ್ ಡಿಸ್ಕಸ್ ದಿ ರೋಲ್ ಆಫ್ ನ್ಯೂಕ್ಲಿಕ್ ಆಸಿಡ್ ಇನ್ ಮಾಡರ್ನ್ ವ್ಯಾಕ್ಸಿನ್ಸ್ ಅಂಡ್ ದ ಡಯೋಗ್ನೋಸಿಸ್. ಸೊ ಇಲ್ಲಿ ಮೇಜರ್ ಆಗಿ ಯೂಸ್ ಆಗುವಂಥದ್ದು mRNA. mRNA ಅಂದ್ರೇನು? ಮೆಸೆಂಜರ್ RNA ಅಂತ ಅರ್ಥ. ವ್ಯಾಕ್ಸಿನ್ಸ್ ಪ್ರೊವೈಡ್ ದ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ ಟು ಪ್ರೊಡ್ಯೂಸ್ ದ ಆಂಟಿ ಏಜೆಂಟ್ಸ್. ಆಂಟಿ ಏಜೆಂಟ್ಸ್ ಅಂತ ಅಂದ್ರೇನು? ಇವಾಗ ಒಂದು ಕಾಯಿಲೆ ನಮಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಕಿಲ್ ಮಾಡೋದಕ್ಕೋಸ್ಕರ ಅದರ ಉಲ್ಟಾ ಆಂಟಿ ಏಜೆಂಟ್ಸ್ ಅನ್ನ ಜನರೇಟ್ ಮಾಡೋದಕ್ಕೆ ಈ mRNA ಯೂಸ್ ಮಾಡ್ತಾ ಹೋಗ್ತಾರೆ. ಇಟ್ ಹೆಲ್ಪ್ ಇನ್ ದ ರ್ಯಾಪಿಡ್ ವ್ಯಾಕ್ಸಿನ್ ಡೆವಲಪ್ಮೆಂಟ್. ಸೊ ಇವಾಗ ನಮಗೆ ಕೋವಿಡ್ ವ್ಯಾಕ್ಸಿನ್ ಬಂತಲ್ವಾ, ಸೊ ಅದನ್ನು ಕೂಡ mRNA ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿರೋದು. ಸರಿನಾ? ರ್ಯಾಪಿಡ್ ಆಗಿ ಬೇಗ ನಮಗೆ
ವ್ಯಾಕ್ಸಿನ್ಸ್ ಅನ್ನು ಡೆವಲಪ್ ಮಾಡೋದಕ್ಕೆ mRNA ಹೆಲ್ಪ್ ಆಗ್ತಾ ಹೋಗುತ್ತೆ, ಅದರಲ್ಲಿರುವಂತಹ ನ್ಯೂಕ್ಲಿಕ್ ಆಸಿಡ್. ಸರಿನಾ? DNA ವ್ಯಾಕ್ಸಿನ್ಸ್ ಆಫರ್ ಬೆಟರ್ ಸ್ಟೆಬಿಲಿಟಿ ಅಂಡ್ ದ ಸ್ಟೋರೇಜ್. PCR detects the diseases using the DNA or RNA amplification used to track the mutations and the variations. ಸೊ ಮ್ಯೂಟೇಷನ್ಸ್ ಇರ್ಬೋದು, ವೇರಿಯೇಷನ್ಸ್ ಏನಾದ್ರೂ ಕೂಡ ಸೆಲ್ಲಿಂದ ಸೆಲ್ಗೆ, ಮತ್ತೆ ನೇಚರ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಡಿಪೆಂಡ್ ಆನ್ ದಿ DNA ಅಲ್ವಾ. ಸೊ ಪೇರೆಂಟ್ಸ್ ಇಂದ ಬಂದಿರುವಂಥ DNA ನಮಗೆ ಬಂದಿರುತ್ತೆ. ಸೊ ಅಲ್ಲಿ ಏನಾದ್ರೂ ಕೂಡ ಡಿಫ್ರೆಂಟ್ ಆಗಿದೆಯಾ, ಮ್ಯೂಟೇಷನ್ಸ್ ಆಗಿದೆಯಾ, ವೇರಿಯೇಷನ್ಸ್ ಆಗಿದೆಯಾ ಅಂತ ಇಲ್ಲಿ ನಾವು ಡಿಟೆಕ್ಟ್ ಮಾಡ್ತಾ ಹೋಗ್ಬೋದು. ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಮಾಡರ್ನ್ ಹೆಲ್ತ್ ಕೇರ್ ಆ್ಯಂಡ್ ಪ್ಯಾಂಡಮಿಕ್ ಕಂಟ್ರೋಲ್. ಸೊ ಕೊರೋನಾ ಅಂತ ಹೇಳಿದೆ, ಸೊ ಅದರಲ್ಲಿ ಪ್ಯಾಂಡಮಿಕ್ ಕಂಟ್ರೋಲ್ಗೆ ವೆರಿ ಈಸಿ ಆಗ್ತಾ ಹೋಗುತ್ತೆ, ಪ್ಯಾಂಡಮಿಕ್ ಕಂಟ್ರೋಲ್ಗೆ ವೆರಿ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಡಯಾಗ್ರಾಮನ್ನು ನೀವು ಬೇಕಾದ್ರೆ ಬರೀಬೋದು. ಡಿಸ್ಕಸ್ ದ ಪ್ರೋಸೆಸ್ ಆಫ್ ಬಯೋಡೀಸೆಲ್ ಪ್ರೊಡಕ್ಷನ್ ಫ್ರಮ್ ದ ಲಿಪಿಡ್ಸ್. ಡಿಸ್ಕಸ್ ದ ರೋಲ್ ಆಫ್ ದ ಲಿಪಿಡ್ಸ್ ಇನ್ ದ ಡಿಟರ್ಜೆಂಟ್ ಪ್ರೊಡಕ್ಷನ್. ಸೊ ಎರಡು ಕೊಟ್ಟಿದ್ದೀನಿ ಕ್ವಶನ್ ಅನ್ನ, ಸೊ ಎರಡನ್ನೂ ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ಬಯೋಡೀಸೆಲ್ ಪ್ರೊಡಕ್ಷನ್ ಫ್ರಮ್ ದ ಲಿಪಿಡ್ಸ್ ಯಾವ ರೀತಿ ನೋಡಿ. ಇಲ್ಲಿ ಲಿಪಿಡ್ಸ್ ಸೊ ಲಿಪಿಡ್ಸ್ ಅನ್ನ ನಾವೇನಂತ ಕರಿತೀವಿ, ಫ್ಯಾಟ್ಸ್ ಅಥವಾ ಆಯಿಲ್ಸ್ ಅಂತ ಕೂಡ ಕರಿಬಹುದು. ಆರ್ ಯೂಸ್ಡ್ ಆಸ್ ದ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಆಗಿ ಯಾವುದನ್ನು ಯೂಸ್ ಮಾಡ್ತಾರೆ, ಲಿಪಿಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಬಯೋಡೀಸೆಲ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಇಟ್ ಈಸ್ ಮಿಕ್ಸ್ಡ್ ವಿತ್ ದ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಅಲ್ಲಿ ಯಾವುದು ಮೆಥನಾಲ್ ಇಲ್ಲ, ಎಥನಾಲ್ ಅಲ್ಲಿ ನಾವು ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲೇ ಬೇರೆ ಬೇರೆ ಬರ್ತವೆ, ಕೀಟನಾಲ್, ಈ ರೀತಿ ಡಿಫ್ರೆಂಟ್ ಆಲ್ಕೋಹಾಲ್ಸ್ ಬರ್ತವೆ. ಬಟ್ ಮೇಜರ್ ಆಗಿ ಯೂಸ್ ಮಾಡುವಂಥದ್ದು ಮೆಥನಾಲ್ ಮತ್ತೆ ಎಥನಾಲ್. ಕೆಟಲಿಸ್ಟ್ ಲೈಕ್ NaOH ಆರ್ KOH ಇಸ್ ಯೂಸ್. ಸೊ ಈ ಕೆಟಲಿಸ್ಟ್ ಏನಕ್ಕೆ ಯೂಸ್ ಆಗ್ತವೆ ಹೇಳಿ, ಒಂದು ರಿಯಾಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂತಂದ್ರೆ ಜನರೇಟ್ ಮಾಡೋದಕ್ಕೆ ಈ ಒಂದು ಕೆಟಲಿಸ್ಟ್ಗಳು ಯೂಸ್ ಆಗ್ತಾ ಹೋಗ್ತವೆ. ದಿ ರಿಯಾಕ್ಷನ್ ಇಸ್ ಕಾಲ್ಡ್ ಟ್ರಾನ್ಸೆಸ್ಟರಿಫಿಕೇಶನ್. ಸರಿನಾ? ಸೊ ಟ್ರಾನ್ಸೆಸ್ಟರಿಫಿಕೇಶನ್ ಅಂತ ಕರೀತಾರೆ. ಪ್ರೊಡ್ಯೂಸಸ್ ದ ಬಯೋಡೀಸೆಲ್ ಗ್ಲಿಸರಾಲ್. ಸೊ ಗ್ಲಿಸರಾಲ್ ಈಸ್ ಫಾರ್ಮ್ಡ್ ಆಸ್ ದ ಬೈ ಪ್ರಾಡಕ್ಟ್. ಸೊ ಬೈ ಪ್ರಾಡಕ್ಟ್ ಆಗಿ ಗ್ಲಿಸರಾಲ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಬಯೋಡೀಸೆಲ್ ಇಸ್ ಸಪರೇಟೆಡ್ ಅಂಡ್ ಪ್ಯೂರಿಫೈಡ್. ಇಟ್ ಈಸ್ ರಿನ್ಯೂವಬಲ್, ಎಕೋ ಫ್ರೆಂಡ್ಲಿ ಫ್ಯೂಯಲ್. ಸರಿನಾ? ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ ಆಫ್ ದ ಎನ್ಸೈಮ್ಸ್ ಇನ್ ದ ಬಯೋಸೆನ್ಸರ್ಸ್. ಡಿಸ್ಕಸ್ ದ ರೋಲ್ ಆಫ್ ಎನ್ಸೈಮ್ಸ್ ಇನ್ ದ ಡಿಟರ್ಜೆಂಟ್ ಫಾರ್ಮುಲೇಷನ್ ಅಂಡ್ ಟೆಕ್ಸ್ಟೈಲ್ ಪ್ರೊಸೆಸಿಂಗ್. ಸೊ ಫಸ್ಟ್ ಏನು ಮಾಡೋಣ ಅಂತಂದ್ರೆ ಅಪ್ಲಿಕೇಶನ್ ಆಫ್ ದ ಎನ್ಸೈಮ್ಸ್ ಇನ್ ಬಯೋಸೆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅಪ್ಲಿಕೇಶನ್ಸ್ ಏನು? ದೇ ಕ್ಯಾನ್ ಆಕ್ಟ್ ಆಸ್ ದ ಬಯೋಲಾಜಿಕಲ್ ರೆಕಗ್ನಿಷನ್ ಎಲಿಮೆಂಟ್, ಐ ಸ್ಪೆಸಿಫಿಸಿಟಿ, ಡಿಟೆಕ್ಟಬಲ್ ಸಿಗ್ನಲ್ಸ್, ಗ್ಲೂಕೋಸ್ ಬಯೋಸೆನ್ಸರ್ಸ್, ಫಾಸ್ಟ್ ಅಂಡ್ ರಿಯಲ್ ಟೈಮ್ ರಿಸಲ್ಟ್ಸ್. ಸೊ ಈ ರೀತಿ ಒಂದು 5-6 ಪಾಯಿಂಟ್ ಅನ್ನ ಬರೆದ್ರೆ ಸಾಕು. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ರೋಲ್ ಆಫ್ ಎನ್ಸೈಮ್ಸ್ ಇನ್ ಡಿಟರ್ಜೆಂಟ್ ಫಾರ್ಮುಲೇಷನ್. ಸೊ ಪ್ರೋಟಿಯೇಸ್ ಏನು ಮಾಡುತ್ತೆ, ನೆಕ್ಸ್ಟ್ ಲೈಪೇಸ್ ಏನು ಮಾಡುತ್ತೆ, ಅಮೈಲೇಸ್ ಏನು ಮಾಡುತ್ತೆ. ಸೊ ಇವುಗಳೆಲ್ಲ ಏನು ಎನ್ಸೈಮ್ಗಳು, ಒಂದೊಂದು ಎನ್ಸೈಮು ಏನೇನು ಮಾಡುತ್ತೆ ನೋಡಿ. ಇವಾಗ ಪ್ರೋಟೀಸ್ ಏನು ಮಾಡುತ್ತೆ, ರಿಮೂವ್ಸ್ ದ ಪ್ರೋಟೀನ್ ಸ್ಟೈನ್ಸ್. ನೆಕ್ಸ್ಟ್ ಲೈಪೇಸ್ ಏನು ಮಾಡುತ್ತೆ, ರಿಮೂವ್ ಆಯಿಲ್ ಆ್ಯಂಡ್ ಗ್ರೀಸ್ ಸ್ಟೈನ್ಸ್. ಸೊ ಈ ಥರ ಒಂದೊಂದು ಎನ್ಸೈಮ್ ಕೂಡ ಒಂದೊಂದು ವರ್ಕನ್ನು ಮಾಡ್ತಾ ಹೋಗ್ತವೆ. ಸೊ ದೀಸ್ ಎನ್ಸೈಮ್ಸ್ ವರ್ಕ್ ಇನ್ ದ ಲೋಯರ್ ಟೆಂಪರೇಚರ್ ವೆರಿ ಎಫಿಷಿಯೆಂಟ್ಲಿ. ಸರಿನಾ? ಸೊ ಲೋ ಟೆಂಪರೇಚರ್ ಇದ್ದಾಗ ಸಖತ್ತಾಗಿ ವರ್ಕ್ ಮಾಡ್ತಾ ಹೋಗ್ತವೆ. ಹೈಯರ್ ಟೆಂಪರೇಚರ್ ಆದರೆ ಆಗಲ್ಲ. ನೋಡಿ ಇಲ್ಲಿ ರಿಡ್ಯೂಸಸ್ ನೀಡ್ ಫಾರ್ ದ ಹಾಟ್ ವಾಟರ್ ವಾಷಿಂಗ್. ಸೊ ಹಾಟ್ ವಾಟರ್ ವಾಷಿಂಗ್ ನಮಗೆ ಬೇಕಾಗಿಲ್ಲ. ಸೇವ್ಸ್ ದಿ ಎನರ್ಜಿ ಆ್ಯಂಡ್ ದಿ ಕಾಸ್ಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎಕೋ ಫ್ರೆಂಡ್ಲಿ. ರೋಲ್ ಆಫ್ ದ ಎನ್ಸೈಮ್ಸ್ ಇನ್ ದ ಟೆಕ್ಸ್ಟೈಲ್ ಪ್ರೊಸೆಸಿಂಗ್. ಸೊ ಟೆಕ್ಸ್ಟೈಲ್ ಪ್ರೊಸೆಸಿಂಗ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ? ಯೂಸ್ಡ್ ಫಾರ್ ಬಯೋ ಪಾಲಿಶಿಂಗ್ ಟು ಸ್ಮೂತ್ ಫ್ಯಾಬ್ರಿಕ್. ಸೊ ಫ್ಯಾಬ್ರಿಕ್ ಅನ್ನ ಸ್ಮೂತ್ ಮಾಡೋದಕ್ಕೋಸ್ಕರ ಬಯೋ ಪಾಲಿಶಿಂಗ್ ಅಂತ ಮಾಡ್ತೀವಿ. ಸೊ ಪಾಲಿಶಿಂಗ್ ಅಂತ ಅಂದ್ರೇನು, ಆ ಒಂದು ಸ್ಟ್ರಕ್ಚರ್ ಅಥವಾ ಆ ಒಂದು ಫ್ಯಾಬ್ರಿಕ್ ಅನ್ನ ಸ್ಮೂತ್ ಮಾಡುವಂಥದ್ದು ಅಂತ ಅರ್ಥ. ಎಕ್ಸ್ಟ್ರಾ ಫೈಬರ್ಸ್ ಏನಿರುತ್ತೆ ಅದನ್ನ ತೆಗೆದಾಕ್ತಿವಿ, ಅದನ್ನ ಏನಂತ ಕರಿತೀವಿ, ಪೀಲಿಂಗ್ ಅಂತ ಕರಿತೀವಿ. ಪೀಲಿಂಗ್ ಅಂದ್ರೆ ಏನು, ತೆಗೆದಾಕೋದು. ನೆಕ್ಸ್ಟ್ ಅಮೈಲೇಸ್ ರಿಮೂವ್ ದ ಸ್ಟಾರ್ಚ್, ಡಿಸೈಸಿಂಗ್. ಸೊ ಸ್ಟಾರ್ಚ್ ಇರುವಂಥದ್ದನ್ನ ಅಮೈಲೇಸ್ ತೆಗೆದಾಕುತ್ತೆ. ಇಂಪ್ರೂವ್ ಡೈ ಅಬ್ಸಾರ್ಪ್ಷನ್. ಸೊ ಡೈ ಅಬ್ಸಾರ್ಪ್ಷನ್ ಅಂದ್ರೆ ಒಂದು ಕಲರ್ ಅನ್ನ ಹಾಕಿದೀವಿ ಅಂತ ಅಂದ್ರೆ ಆ ಒಂದು ಫ್ಯಾಬ್ರಿಕ್ ಮೇಲೆ ಆ ಒಂದು ಕಲರ್ ಅನ್ನ ಹಿಡ್ಕೊಳುತ್ತೆ ಆ ಒಂದು ಫ್ಯಾಬ್ರಿಕ್. ಸೊ ಅದನ್ನ ಏನಂತ ಕರಿತೀವಿ, ಡೈ ಅಬ್ಸಾರ್ಪ್ಷನ್. ಡೈ ಅಂದ್ರೆ ಏನು, ಕಲರ್. ಸೊ ಅದನ್ನ ಅಬ್ಸಾರ್ಬ್ ಮಾಡುವಂಥದ್ದನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಯೂಸ್ಡ್ ಇನ್ ಸ್ಟೋನ್ ವಾಷಿಂಗ್ ಆಫ್ ಡೆನಿಮ್. ಸೊ ಡೆನಿಮ್ ಶರ್ಟ್ಸ್ ಅಂತ ಎಲ್ಲ ಬರ್ತವೆ. ಸೊ ಸ್ಟೋನ್ ವಾಷಿಂಗಿಗೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆರ್ಸ್ ಕೆಮಿಕಲ್ಸ್ ನ ರೀಪ್ಲೇಸ್ಮೆಂಟ್. ಇದು ರೆಡ್ಯೂಸಸ್ ದ ಫ್ಯಾಬ್ರಿಕ್ ಡ್ಯಾಮೇಜ್. ಸೊ ಫ್ಯಾಬ್ರಿಕ್ ಡ್ಯಾಮೇಜ್ ಆಗೋದ್ರಿಂದ ತಡೆಯುತ್ತೆ. ಯಾಕಂತಂದ್ರೆ ಇದರಲ್ಲಿ ಯಾವುದು ಕೂಡ ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವುದು ಯೂಸ್ ಆಗ್ತಾ ಇಲ್ಲ. ಸೊ ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಆದ್ರೆ ಮಾತ್ರ ನಮಗೆ ಫ್ಯಾಬ್ರಿಕ್ ಡ್ಯಾಮೇಜ್ ಆಗುತ್ತೆ. ಹೌ ಆರ್ ಪ್ರೋಟೀನ್ ಸಪ್ಲೈಡ್ ಇನ್ ದ ಫುಡ್ ಇಂಡಸ್ಟ್ರಿ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಪ್ರಾಪರ್ಟೀಸ್ ಆಫ್ ದ ಪ್ರೋಟೀನ್ಸ್ ಇನ್ ಫುಡ್ ಪ್ರೊಸೆಸಿಂಗ್. ಸೊ ಪ್ರೋಟೀನ್ ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದ್ರೂ ಜಿಮ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ಫಸ್ಟ್ ನಿಮಗೆ ಹೇಳೋದೇನು, ಪ್ರೋಟೀನ್ ಅನ್ನ ತಿನ್ರಿ. ಸೊ ಪ್ರೋಟೀನ್ ಎಲ್ಲೆಲ್ಲಿಂದ ಸಿಗ್ಬೋದು, ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಗಳು ನಿಮಗೆ ಸಿಗ್ಬೋದು. ಅಂತಂದ್ರೆ ನೀವು ತಿನ್ನುವಂಥ ಆಹಾರದಿಂದ, ಮತ್ತೆ ಕಡಲೆ ಬೀಜ ಇರ್ಬೋದು, ಸೋಯಾ ಚಂಕ್ಸು. ಸೊ ಈ ರೀತಿ ಇವುಗಳಲ್ಲಿ ಏನಾಗುತ್ತೆ, ನಿಮಗೆ ಪ್ರೋಟೀನ್ ಸಿಗುತ್ತೆ.